ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ಇವತ್ತು ನಾವು ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್, ಈಸ್ಟ್ ಇಲ್ಲದೆ ಡಬಲ್ ಸ್ಟೈಲ್ ರೋಟಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ, ನಾನು ಮಾಡಿರೋ ಹೊಸ ಅಡುಗೆದು ನೋಟಿಫಿಕೇಷನ್ ಸಿಗುತ್ತೆ. ಡಬಲ್ ಸ್ಟೈಲ್ ರೋಟಿ ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಯೂಶಲಿ ಎಲ್ಲರ ಮನೇಲೂ ಕಾಮನ್ ಆಗಿರುತ್ತೆ. ಒಂದೇ ಒಂದು ಇಂಗ್ರೀಡಿಯೆಂಟ್ಸ್ ಮಾತ್ರ ಹೊರಗಡೆಯಿಂದ ತರಬೇಕಾಗುತ್ತೆ. 8 ರೂಪಾಯಿ ಕೊಟ್ಟರೆ ಅದು ಎಲ್ಲ ಕಡೆ ಈಸಿಯಾಗಿ ಸಿಗುತ್ತೆ. ಆ ಇಂಗ್ರೀಡಿಯೆಂಟ್ ಯಾವುದು, ಹೇಗೆ ರೋಟಿ ಮಾಡೋದು ಅಂತ ನೋಡೋಣ ಬನ್ನಿ. ಬೌಲ್ಗೆ 2 ಕಪ್ ಗೋಧಿ ಹಿಟ್ಟು, 2 ಸ್ಪೂನ್ ಮೊಸರು, 1 ಸ್ಪೂನ್ ಸಕ್ಕರೆ, ಅರ್ಧ ಚಮಚ ಉಪ್ಪು, 2 ಚಮಚ ಎಣ್ಣೆ, ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್ ಬದಲು ಇಲ್ಲಿ ಈನೋ ಯೂಸ್ ಮಾಡ್ತಿದ್ದೀವಿ. ಸೊ ಈ 1 ಪ್ಯಾಕೆಟ್ ಈನೋನ ಫುಲ್ ಕಟ್ ಮಾಡಿ ಹಾಕ್ತೀನಿ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೊಳ್ಳೋಣ. ಹಿಟ್ಟು ಅದಕ್ಕೆ ಹಿಟ್ಟು ಕಲಸಾಗಿದೆ, ನೋಡ್ಬೋದು ಸಾಫ್ಟ್ ಆಗಿದೆ. ಹಿಟ್ಟನ್ನ ಈಗ ಅರ್ಧ ಗಂಟೆ ರೆಸ್ಟ್ ಮಾಡಕ್ಕೆ ಬಿಡೋಣ. ಹಿಟ್ಟು ಕಲಸಿ ಅರ್ಧ ಗಂಟೆ ಆಗಿದೆ, ನೋಡ್ಬೋದು ಹಿಟ್ಟು ಸ್ವಲ್ಪ ಉಬ್ಬಿದೆ. ಮತ್ತೆ ಒಂದು ಸರ್ತಿ ಇದನ್ನು ನಾದ್ಕೊಳ್ಳೋಣ. ಈಗ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಳ್ಳೋಣ. ಪ್ಯಾನ್ ಸೈಜ್ ಎಷ್ಟಿದೆ ಆ ಸೈಜಿಗೆ ಉಂಡೆ ಮಾಡ್ಕೊತಿದ್ದೀನಿ. ನಾನು ಯೂಸ್ ಮಾಡ್ತಿರೋದು ಸ್ವಲ್ಪ ಸಣ್ಣ ಸೈಜ್ ಇದೆ, ಹಾಗಾಗಿ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊತಿದ್ದೀನಿ. ರೋಟಿ ಮಾಡಿದ ಮೇಲೆ ಕೆಳಗಡೆ ಒಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಳ್ಳೋಣ. ಸ್ವಲ್ಪನೇ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳೋಣ. ಹಿಟ್ಟನ್ನ ಸ್ವಲ್ಪ ಲಟ್ಟಿಸ್ಕೊಂಡು ಈಗ ಇದ್ರ ಮೇಲೆ ಸ್ವಲ್ಪ ಕಪ್ ಎಳ್ಳು ಹಾಕ್ತಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈಗ ಇದನ್ನು ಉಲ್ಟಾ ಮಾಡಿ ಲಟ್ಟಿಸ್ಕೊಳ್ಳೋಣ. ನಾರ್ಮಲ್ ಚಪಾತಿ ಲಟ್ಟಿಸ್ಕೊತೀವಲ್ಲ, ಅದಕ್ಕಿಂತ ಸ್ವಲ್ಪ ದಪ್ಪದಾಗಿ ಲಟ್ಟಿಸ್ಕೊಳ್ಳೋಣ. ರೋಲ್ ಮಾಡುವಾಗ ಸ್ವಲ್ಪ ಅಂಟ್ತಿದೆ ಅಂದರೆ ಇನ್ನೊಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಲಟ್ಟಿಸ್ಕೊಳ್ಳೋಣ. ಇದೇ ಟೈಮಲ್ಲಿ ತವಾ ಬಿಸಿಗೆ ಇಟ್ಕೊಳ್ಳೋಣ. ಐರನ್ ತವಾ ಅಥವಾ ಆಡ್ ಐರನ್ಸ್ ತವಾ ಮಾತ್ರ ಯೂಸ್ ಮಾಡಿ. ನಾನ್ ಸ್ಟಿಕ್ ತವಾನ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ. ನೀರನ್ನ ಎಲ್ಲ ಕಡೆ ಚೆನ್ನಾಗಿ ಸವರ್ಕೊಳ್ಳೋಣ. ತವಾ ಬಿಸಿ ಆಗಿದೆ. ನೀರು ಹಾಕಿರೋ ಭಾಗ ಕೆಳಗಡೆ ಬರೋ ಹಾಗೆ ಪ್ಯಾನ್ ಮೇಲೆ ಹಾಕೋಣ. ಈಗ ಸ್ವಲ್ಪ ನೀರನ್ನ ಎಲ್ಲ ಕಡೆ ಚಿಮುಕಿಸಿ ಮೀಡಿಯಂ ಫ್ಲೇಮಲ್ಲಿ ಒಂದು ಅರ್ಧ ನಿಮಿಷ ಬೇಯಿಸ್ಕೊಳ್ಳೋಣ. ಅರ್ಧ ನಿಮಿಷ ಆಗಿದೆ, ನೋಡಬಹುದು ಎಲ್ಲ ಫುಲ್ ಬಬಲ್ ಬಬಲ್ ಬಂದಿದೆ. ಸೊ ಫ್ಲೇಮ್ನ ಸ್ವಲ್ಪ ಹೈ ಮಾಡಿ ಉಲ್ಟಾ ಮಾಡಿ ಎಲ್ಲ ಕಡೆ ರೊಟೇಟ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಒಂದೇ ಕಡೆ ಇಟ್ಕೋಬೇಡಿ, ಎಲ್ಲ ಕಡೆ ರೊಟೇಟ್ ಮಾಡ್ತೀರಿ. ಒಂದೇ ಕಡೆ ಇಟ್ಟರೆ ಆ ಪಾರ್ಟ್ ಮಾತ್ರ ಬ್ರೌನ್ ಆಗೋಗುತ್ತೆ. ಸೊ ಕಂಟಿನ್ಯೂಸ್ ಆಗಿ ಈ ಥರ ರೊಟೇಟ್ ಮಾಡ್ತೀರಿ. ಬೇಕಾದರೆ ಮೇಲ್ಗಡೆಯಿಂದ ಸ್ವಲ್ಪ ಬಟರ್ ಸ್ಪ್ರೆಡ್ ಮಾಡ್ಕೋಬಹುದು. ಡಬಲ್ ಸ್ಟೈಲ್ ರೋಟಿ ರೆಡಿ ಆಗಿದೆ. ನೀವು ಟ್ರೈ ಮಾಡಿ, ಹೇಗಾಗಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ತುಂಬ ಸಾಫ್ಟಾಗಿರುತ್ತೆ.